ನಾನು 10 ವರ್ಷದ ಸರ್ವಿಸ್ನಾಗ ಇಂಥ ಹುಡುಗಿ ನೋಡಿಲ್ಲ ಸರಿರಿನಾ. ಯಾಕ್ರಿ ಟೀಚರ ಇಷ್ಟಾಕ್ ಅಪ್ಸೆಟ್ ಆಗಿರಿ? ಏನಾತು? ಎಷ್ಟು ಮಾತಾಡ್ತೈತ್ರಿ ಇದು ಹುಡುಗಿ, ಎಷ್ಟು ಮಾತಾಡ್ತೈತಿ. ಯಾರ್ರೀ ಟೀಚರ? ಏನಂದ್ರು? ಅದ ಆ ವಿದ್ವಾ ಹುಡುಗಿ ಅದಾಳಲ್ಲ ಗಂಗಾ, ಅಕಿನ. ಓ ಅಖಿನ? ಅಖಿ ಏನ್ ಮಾಡಿದ್ಲು ನಿಮ್ಗ? ಏನ್ ಮಾತಾಡ್ತಾಳ್ರಿ, ಏನ್ ಮಾತಾಡ್ತಾಳ? ಅಲ್ಲ, ನಾನ್ ಅಕ್ಕಿಗೆ ಟೀಚರ್ ಆಗ್ಬೇಕು, ಅಕ್ಕಿ ನನ್ಗೆ ಸ್ಟೂಡೆಂಟ್ ಆಗ್ಬೇಕು. ಯಾರಿಗೆ ಯಾರು ದೊಡ್ಡವ್ರು ಹೇಳ್ರಿ? ಹಂಗೆ ಹೇಳ್ತೀರಿ ಟೀಚರ? ನೀವೆಲ್ಲೇ ಅಕ್ಕಿಯಲ್ಲೇ? ನಿಮ್ ಕೈಯಾಗ ಇಂಥ ಹುಡುಗ್ಯಾರು 1000 ಮಂದಿ ದಾಟ್ ಹೋಗ್ಯಾರ ನಿಮ್ ಸರ್ವಿಸ್ನಾಗ. ಹೌದಲ್ರಿ ಮತ್ತ? ಹಂಗಿದ್ದಾಗ ಆ ಪಡ್ಪೋಸಿ ಹುಡುಗಿ ನನಗ ಗುರ್ರ ಅಂತೈತಿ. ಇದೇನ್ ಹಗರ್ ಮಾತೇನ್ರಿ ಟೀಚರ್? ಊರಿಗೆ ಹತ್ತಿದ ಬೆಂಕಿ ಮನಿಗೆ ಹತ್ತ ಇರ್ತೈತ್ರಿ. ಬರೇ ಇವತ್ತು ಈ ಗುಣವಂತಿ ಟೀಚರಿಗೆ ಮಾತ್ರ ಆಗೈತಿ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ನಾಳೆ ಇಂಥ ಸ್ಟೂಡೆಂಟ್ ನಿಮಗೂ ಬರ್ತಾಳ. ಯಾಕಂದ್ರ ಅಂತ ದಾರಿ ಎಲ್ರಿಗೂ ತೋರ್ಸಾಕತ್ತಾಳ್ರಿ ಈ ಗಂಗಾ. ಈ ಶಾಲಿ ಒಳಗಿರೋ ಟೀಚರ್ಗಳು ದೊಡ್ಡ ಶಿಖಾಮಣಿಗಳು ಅಂತ, ನಮಗ ಪಾಠ ಮಾಡ್ಲಿಕ್ ಬರಂಗಿಲ್ಲ ಅಂತ. ಹಂಗಂತಾಳೇನ್ರಿ ಆ ಹುಡುಗಿ? ಅಷ್ಟ ಅಂದಿದ್ರೆ ನಾನು ತಲಿನ ಕೆಡ್ಸ್ಕೊತಿರ್ಲಿಲ್ಲ ರೀ. ಇನ್ನು ಬಾಳ್ ಅಂದಾಳ. ಹೇಳಾಕ ಬಾಯ್ನ ಬರ್ವಲ್ತ್ ನೋಡ್ರಿ ನನಗ. ಗುಣವಂತಿ ಟೀಚರ್ಗ ಬಾಯ್ ಫ್ರೆಂಡ್ ಅದಾನಂತ ಹೇಳೋದೇನ್ರಿ ಆ ಹುಡುಗಿ? ಎರಡು ಮಕ್ಕಳ ತಾಯಿ ನಾನು. ಏನೋ ಪೌಡರ್ ಲಿಪ್ಸ್ಟಿಕ್ ಹಚ್ಕೋತೀನಿ, ಕರೆ ನಾ ಹಂಗಿದ್ದೀನೇನ್ರಿ? ಹೇಳ್ರಿ ಟೀಚರ್. ಹೌದ್ರಿವಾ, ನಾನು ನೋಡಿನಿ. ಆ ಹುಡುಗಿ ಒಂದಿಷ್ಟು ಅಡ್ಮುಟ ಅದಾಳ. ಇವತ್ತ ಸಸ್ಯ ಬಗ್ಗದ್ದು ನಾಳೆ ಮರ ಆಗಿ ಬಗ್ತಾಳೇನ್ರಿ? ಅದಕ್ಕ ಈಗ ಬಗ್ಗಿಸ್ಬೇಕು ನೋಡ್ರಿ ಗುಣವಂತಿ ಟೀಚರ. ನೀವೇನ್ ತೀರ್ಮಾನ ತಗೋತೀರಿ ಅದಕ್ಕೆ ನಾವು ಸೈ ಅಂತೇವ್ರಿ. ನನ್ ಮಾತ ಕೇಳೋದಿಲ್ಲ ನೀವು? ಆತ್ ತಗೋರಿ. ಅದೇನ್ ಸಮಾಧಾನ ಮಾಡ್ತಿರೋ ಮಾಡ್ರಿ, ನಾನಂತೂ ಒದ್ರಿನಿ. ಏನಾರ ಮಾಡ್ಕೋರಿ. श्री राम जय राम श्री राम जय राम जय 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 जय राम. ಕಾಕುಜಿ, ಹೊರಗ ಎಷ್ಟು ಧಗಿ ಅದ ಅಂತೀರಿ. ಎಷ್ಟು ಜ್ಯೂಸ್ ಕುಡಿದ್ರು ಬಾಯಾರಿಕೆ ನಾನು ನಿಗ್ವಲ್ದು ನೋಡ್ರಿ. ಅದಕ್ಕೆ ನಿಮಗೂ ಧಗೆ ಆಗ್ಲಿಕ್ಕತ್ತದೇನೋ ಅಂತ ಹೇಳಿ ಕುಡಿದು ತಣ್ಣಗಾಗ್ಲಿ ಅಂತ ಹೇಳಿ ನಾನು ಜ್ಯೂಸ್ ಮಾಡ್ಕೊಂಬಂದೇನ್ರಿ ಕಾಕುಜಿ. ತಗೋರಿ. ನಿನಗೇನ್ರ ಬೇಕಾಗಿದ್ರ ನಿನಗೊಬ್ಬಾಕಿಗೆ ಮಾಡ್ಕೋಬೇಕಾಗಿತ್ತು. ನನಗ್ಯಾಕೆ ಮಾಡ್ಕೊಂಡು ತಂದಿ? ನನಗೆ ಬೇಕಾಗಿದ್ರ ನಾನ ಮಾಡ್ಕೋತಿದ್ದೆ, ಗೊತ್ತಿಲ್ಲ ನಿನಗ? ಅಯ್ಯ ಸುಡ್ಲಿ ಕಾಕುಜಿ, ನನಗ ಎಷ್ಟು ಸತಿ ನೆನ್ಪು ಮಾಡ್ಕೊಂಡ್ರು ಮರ್ತಾ ಹೋಗ್ತದ ನೋಡ್ರಿ. ನೀವು ಯಾರ ಕೈಯಂದು ತಿನ್ನಂಗಿಲ್ಲ ಕುಡಿಯಂಗಿಲ್ಲ ಅಂತ ಗೊತ್ತದ.
ಅದನ್ನ ಈ ತಲೆಗೆ ಎಷ್ಟು ನಂಬಿಸಿದ್ರು ನಿಮ್ಮ ಮ್ಯಾಲಿನ ಪ್ರೀತಿಗೆ ಮತ್ತೆ ಏನಾರ ಮಾಡ್ಕೊಂಡು ಬಂದ ಬಿಡ್ತೀನಿ ನೋಡ್ರಿ. ಹೆಂಗೋ ತ್ರಾಸ್ ತಗೊಂಡು ಇಲ್ಲಿ ತನಕ ತಂದ ಬಿಟ್ಟಿನಿ. ಇನ್ನೇನು ಇದನ್ನ ಚೆಲ್ಲಕ್ಕಾಗ್ತದೇನ್ರಿ ಕಾಕೋಚಿ? ಇದನ್ನ ನಾನ ಕುಡ್ಕೊಂಡ್ಬಿಡ್ತೇನೆ ಬಿಡ್ರಿ. ಸಕ್ಕುಬಾಯಿ, ನಿನ್ನ ಆರೋಗ್ಯದ ಕಡೆನೂ ಸ್ವಲ್ಪ ಲಕ್ಷ್ಯ ತಗೊಳ್ಳುವ. ಈಗ ಚಳಿಗಾಲ ಶುರುವಾತಂದ್ರೆ ಸಾಕು, ಹೊಟ್ಟಿ ಭಾಳ ಸೂಕ್ಷ್ಮ ಇರ್ತದ. ಧಡದಿನ ಕೈಕಾಲು ಹಿಡ್ಕೊಂಡ್ರೆ ಏನು ಮಾಡುವತ್ತಿದ್ದಿ ನೀನು? ಆಮೇಲೆ ನಮ್ಮ ಗಂಗಾ ನಿನ್ನ ಸೇವಾನು ಇಲ್ಲೇ ಶುರು ಮಾಡ್ಬೇಕಾಗ್ತದ. ಚಲೋ ಆತ್ ನೋಡ್ರಿ ಕಾಕುಚಿ. ಹೆಂಗೋ ನೀವು ಗಂಗನ್ ಸಾಲಿಗೆ ಕಲ್ಲು ಹಾಕಿಕೊಂಡಿರಲ್ಲ. ಏ ಸಕ್ಕು, ಕಲ್ಲು ಹಾಕ್ತೀನಿ ಅಂತ ನಾ ಏನು ಹೇಳಿದ್ದೆ? ಒಂದಕ್ಕೆ 11 ಸೇರಿಸ್ಬೇಡ ನೀನು. ಗಂಗಾ ತನ್ನ ಸಾಲಿ ಒಳಗೆ ಚಲೋತ್ನಾಗ ಪಾಠನ ನಡಿವಲ್ದು ಅಂತ ಹೇಳಿದ್ಲು. ಪಾಠ ಹೆಂಗೆ ನಡೆಸೋದು ಅನ್ನೋದಕ್ಕೆ ಅಕ್ಕಲ್ ಹಾಕ್ಕೊಟ್ಟೆ ಅಷ್ಟ ನಾನು. ನಿಮ್ಮ ಅಕ್ಕಲಿನ ಹಿಂದಿನ ಮರ್ಮ ಏನಂತ ನಂಗೂ ಗೊತ್ತದ ಬಿಡ್ರಿ ಕಾಕುಚಿ. ಅದು ಏನಾರ ಆಗ್ಲಿ ಕಾಕುಚಿ, ನಿಮ್ಮ ಅಕ್ಕಲು ಸಫಲ ಆಗ್ಲಿ ಅಂತ ನಾ ದೇವ್ರ ಹತ್ರ ಕೈ ಮುಗಿದು ಕೇಳ್ಕೊತೀನಿ ನೋಡ್ರಿ. ಸಕ್ಕುಬಾಯಿ, ಈ ಸುದ್ದಿನ ಊರು ತುಂಬ ರಾಡಿ ಮಾಡಬೇಡವ. ಮತ್ತೆ ಹಾ ಹಾ ಹಾ, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅಲ್ಲ ಅನ್ನೂ ಹಂಗಾಗಿ ಹೋಗ್ಯದ. ನನ್ನ ಮಗ ನಿರಂಜನಕ್ಕೆ ಹೇಳಿದ್ರ ತಲೆಗೆ ಹಾಕೊಳ್ಳಿಲ್ಲ ಅವ. ಅದಕ್ಕೆ ಹಿಂಗ ಅಕ್ಕಲ್ ಮಾಡಿ ಗಂಗಾನ ಸಾಲಿಗೆ ಕಳಿಸೇನಿ. ಸಾಲಿಗೆ ಹೋಗಿ ಟೀಚರನ್ನ ಚಂದಾಗಿ ಬೈಯುವ ಅಂತ. ನಮಗಂತೂ ಆಕಿನ ಸಾಲಿಗೆ ಹೋಗೋದನ್ನು ತಪ್ಪಿಸ್ಲಿಕ್ಕಾಗಲಿಲ್ಲ. ಈಗ ಸಾಲಿನ ಆಕಿನ ಹೊರಗೆ ದಬ್ಬಬೇಕು. ಹಂಗ ಮಾಡಿಸ್ತೀನಿ ನೋಡು. ಕಾಕುಜಿ, ಅಗ್ಗದಿ ಚಲೋ ಮಾಡಿದ್ರಿ ನೋಡ್ರಿ. ಅಗ್ಗದಿ ಚಲೋ ಮಾಡಿದ್ರಿ. ಮತ್ತ ಆ ಗಂಗಾಗ ಹಂಗಾಗ್ಬೇಕು ನೋಡ್ರಿ. ಅದಕ್ಕೇನ್ರ ಹಂಗಾತಂದ್ರ ನಾನು ಇನ್ನೊಂದು ಗ್ಲಾಸ್ ಜ್ಯೂಸು ಎಕ್ಸ್ಟ್ರಾ ಕುಡಿತೀನಿ ಅಂತೀನಿ. ಸ್ಕೂಲಲ್ಲೂ ಸರಿಯಾಗಿ ಪಾಠ ಮಾಡ್ತಿಲ್ಲ. ಅವ್ರು ಹೆಂಗೆ ಪಾಸ್ ಆಗ್ತಾ? ಶಿವಾನಿ ಅಂತ ಇನ್ನೊಬ್ಳಿದ್ದ, ಅವಳ ಅಪ್ಪ ತೀರ್ಕೊಂಡ. ಅವಳ ಹತ್ರನೂ ದುಡ್ಡಿಲ್ಲ. ಅವರಮ್ಮ ಬೇರೆಯವ್ರ ಮನೆ ಕೆಲಸ ಮಾಡ್ತಾ. ಅವಳು ಹೆಂಗೆ ಪಾಸ್ ಆಗ್ತಾ? ಹಿಂಗೆ ನಮ್ಮ ಸ್ಕೂಲಲ್ಲಿ ಸುಮಾರು ಜನ ಇದ್ದ. ಮನುಶ್ರೀ, ಕೀರ್ತಿ, ವೈಷ್ಣವಿ, ಇವ್ರಿಗೂ ಕಷ್ಟ ಇದ್ದು. ಅವ್ರು ಹೆಂಗೆ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾ?